ಮತ್ತೆ ಸಂಕ್ರಾಂತಿಯ ಸುಳಿವನ್ನ ಕೊಟ್ಟಿದ್ದಾರೆ ಶಾಸಕ ಶಿವಗಂಗಾ ಬಸವರಾಜ್. ಜನವರಿ 2ರ ನಂತರ ನಾನು ಮಾತನಾಡ್ತೀನಿ, ಅಲ್ಲಿಯವರೆಗೂ ಮಾತನಾಡಲ್ಲ. ಈ ಹಿಂದೆ ಹೇಳಿದ್ದಕ್ಕೆ ಬದ್ಧನಾಗಿದ್ದೇನೆ, ಆದರೆ ಈಗ ಮಾತನಾಡಲ್ಲ. ಯತೀಂದ್ರ ಪೂರ್ಣಾವಧಿ ಸಿಎಂ ಹೇಳಿಕೆ ನನಗೆ ಗೊತ್ತಿಲ್ಲ, ನಾನು ಆಮೇಲೆ ಮಾತನಾಡ್ತೀನಿ ಅಂತ ಶಾಸಕ ಶಿವಗಂಗಾ ಬಸವರಾಜ್ ಅವರು ಹೇಳಿದ್ದಾರೆ. ಶಾಸಕರಾಗಿರಿಂದ ಶಿವಗಂಗಾ ಬಸವರಾಜ್ ಅವರು ನಮ್ಮ ಜೊತೆ ಇದೆ. ಸರ್, ಮೊದಲನೇದಾಗಿ ಸಿಎಂ ಮತ್ತು ಡಿಸಿಎಂ ಅವರಿಗೆ ಒಂದು ಸಂದೇಶ ಹೈಕಮಾಂಡ್ನಿಂದ ಬಂದಿರೋ ಮಾಹಿತಿ ಬರ್ತಾ ಇದೆ. ಇದೇ ಅಧಿವೇಶನ ಮುಗಿದ ಕೂಡಲೇ ಸಿಎಂ ಡಿಸಿಎಂ ಅವರನ್ನ ಡಿಸೆಂಬರ್ 20 ಅಥವಾ 21 ದೆಹಲಿಗೆ ಕರೆಸ್ಕೊಳ್ಳಿಕ್ಕೆ ಈಗಾಗಲೇ ಸಂದೇಶ ಬಂದಿದೆ ಅನ್ನೋದು. ನನಗೆ ಮಾಹಿತಿ ಇಲ್ಲ. ಈಗ ನೀವೇನು ಹೇಳ್ತೀರಿ ಇದೇ ಮಾಹಿತಿನೇ. ಕರೆಯಲಿ ಬಿಡಿ, ಅಭಿವೃದ್ಧಿ ವಿಷಯಕ್ಕೆ ಚರ್ಚೆ ಇರ್ತದೆ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಕರೀಲೇಬೇಕು, ಪಾರ್ಟಿ ಅಧ್ಯಕ್ಷರು ಬೇರೆ ಇದ್ದಾರೆ. ಸರ್, ಈ ಸಂದರ್ಭ ಅಭಿವೃದ್ಧಿಯ ವಿಚಾರ ಅಲ್ಲ ಅಂತ ನಿಮಗೂ ಗೊತ್ತು, ನನಗೂ ಗೊತ್ತು. ನೀವು ಜನವರಿಗೆ ಮಾತಾಡ್ತೀನಿ ಅಂತ ಹೇಳ್ತೀರಿ ಅಂತಲೂ ಗೊತ್ತು. ಆದರೆ ಈಗಲೂ ಮಾತಾಡಬಹುದು. ವಿಚಾರ ಏನು ಅಂದರೆ, ಈಗ ಕರೆದಿರೋದ್ರಿಂದ ಈ ಸಂದರ್ಭ ಸೂಕ್ತನಾ, ಆ ಅವಕಾಶ ನೀವು ಅಂದ್ಕೊಂಡಿದ್ದು ಆಗುತ್ತೆ ಅಂತ ಅನ್ಸುತ್ತಾ? ಈಗ ಸಂದರ್ಭ ಸೂಕ್ತ ಅದು ಇದು ಅನ್ನೋದಕ್ಕಿಂತ ಹೆಚ್ಚಿನದಾಗಿ ಅಭಿವೃದ್ಧಿ ವಿಷಯವಾಗಿ ಹೈಕಮಾಂಡ್ ಕರೆದು ಪಕ್ಷದಲ್ಲಿನ ಯಾವ ರೀತಿ ಡೆವಲಪ್ಮೆಂಟ್ಸ್ ಮಾಡ್ತೀರಾ ಚರ್ಚೆ ಮಾಡೋದು ತಪ್ಪೇನಿಲ್ಲ. ಯಾವಾಗ್ಲಾರು ಕರಿಬೋದು. ಅದಕ್ಕೆ ಯಾಕೆ ವಿಶೇಷತೆ ಕಲ್ಪಿಸ್ತಿದ್ದೀರಿ? ಎಲ್ಲ ಸಹಜ. ಬ್ರೇಕ್ಫಾಸ್ಟ್ ಮೀಟಿಂಗ್ ಯಾಕೆ ಹೇಗಾಯ್ತು ಅಂತ ತಮಗೆ ಗೊತ್ತು. ಉಪ್ಪಿಟ್ಟು ಮೀಟಿಂಗು ಆಯಿತು, ನಾಟಿ ಕೋಳಿ ಮೀಟಿಂಗು ಆಯಿತು. ಆದರೆ ಅದ್ರ ಉದ್ದೇಶ ಏನು ಅಂತಲೂ ತಮಗೆ ಗೊತ್ತು. ಯಾಕಂದ್ರೆ ತಮಗೇನು ಹೊಸದಾಗಿ ಹೇಳ್ಬೇಕಾಗಿಲ್ಲ. ತಾವೇನು ಹೇಳ್ತಾ ಇದ್ರಿ ಅದೇ ಉದ್ದೇಶ ಅಂತಲೂ ಗೊತ್ತು. ಅದಕ್ಕೆ ಕೇಳಿ. ಏನು ವಿಶೇಷತೆ ಇಲ್ಲ. ನಾರ್ಮಲ್ ಆಗಿ ಹೈಕಮಾಂಡ್ ಕರೀತದೆ, ಚರ್ಚೆ ಮಾಡ್ತಾ ಇರ್ತದೆ, ಆ ವಿಷಯವಾಗಿ ಹೋಗ್ತಿರ್ಬೋದು. ತಾವು ಹೇಳಿದಂತೆ ತಾವು ಬಯಸಿದ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವಂತ ಕಾಲ ಬಂತ. ಜನವರಿ ಮಾತಾಡ್ತೀನಿ. ಇದು ಶಾಸಕ ಬಸವರಾಜ್ ಶಿವಗಂಗಾ ಅವರಿಗೊಂದು ನೋಟಿಸ್ ಕೊಟ್ಟ ನಂತರದಲ್ಲಿ ಜಾಸ್ತಿ ಮಾತು ಕೂಡ ಆಡ್ತಾ ಇಲ್ಲ. ಆದರೆ ಓಕೆ, ಏನೋ ಒಂದು ವಿಚಾರ ಆಗ್ಬೋದು, ಎಲ್ಲವನ್ನೂ ಕೂಡ ಜನವರಿಗೆ ಮಾತಾಡ್ತೀನಿ ಅಂತ ಶಾಸಕ ಶಿವಗಂಗಾ ಬಸವರಾಜ್ ಅವರ ಮಾತು. ಕ್ಯಾಮರಾ ಪರ್ಸನ್ ಗಣೇಶ್ ಜೊತೆ ಸುಖೇಶ್, ಪಬ್ಲಿಕ್ ಟಿವಿ, ಬೆಳಗಾವಿ. ನೋಟಿಸ್ ಕೇವಲ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿರುವಂತಹ ಶಾಸಕರಿಗೆ ಮಾತ್ರನಾ? ಸಿದ್ದರಾಮಯ್ಯ ಅವರ ಬಣದಲ್ಲಿರುವಂತಹ ಶಾಸಕರಿಗೆ ಯಾವ ನೋಟಿಸ್ಗಳು ಕೂಡ ಇಲ್ವಾ ಅನ್ನೋ ಪ್ರಶ್ನೆಯನ್ನ ಈಗ ಕೇಳ್ತಾ ಇದ್ದಾರೆ. ಯತೀಂದ್ರ ಅವರು ಮಾತನಾಡಿದ್ದಾರೆ, ರಾಜಣ್ಣ ಅವರು ಪದೇ ಪದೇ ಮಾತನಾಡ್ತಾರೆ, ಯಾಕೆ ಅವ್ರಿಗೆ ಕೊಡಲಿಲ್ಲ ಅಂತ ಕೇಳ್ತಾರೆ.